ನೇ ಏಪ್ರಿಲ್ 21 ರಥೋತ್ಸವ ಪೂರ್ವ ತಯಾರಿ ವೀಕ್ಷಿಸಿದ ಶಾಸಕ ಡಾ ಎನ್ ಟಿ ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಉಜ್ಜಿನಿ ಗ್ರಾಮಕ್ಕೆ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ ರವರು ಭೇಟಿ ನೀಡಿದರು. ಅವರು ಏಪ್ರಿಲ್ 21 ರಂದು ಜರುಗಲಿರುವ ಶ್ರೀಮರುಳಸಿದ್ದೇಶ್ವರ ರಥೋತ್ಸವ ಪೂರ್ವ ತಯಾರಿಯನ್ನು ಖುದ್ದು ಪರಿವೀಕ್ಷಿಸಿದರು ಮತ್ತು ದೇವಸ್ಥಾನದ ಸೇವಾ ಸಮಿತಿಯೊಂದಿಗೆ ಚರ್ಚಿಸಿದರು ಮತ್ತು ಮೂಲಭೂತ ಸೌಕರ್ಯಗಳ ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿದರು. ಇದಕ್ಕೂ ಮುನ್ನ ಅವರು ಮಠಕ್ಕೆ ಆಗಮಿಸಿ ಶ್ರೀ ಮರುಳಸಿದ್ದೇಶ್ವರ ದೇವರ ದರ್ಶನ ಪಡೆದರು ಮತ್ತು ಉಜ್ಜಿನಿ ಶ್ರೀ ಜಗದ್ಗುರುಗಳನ್ನು ಸಂದರ್ಶಿಸಿದರು. ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದರು. ಶಾಸಕರು ಮಾತನಾಡಿದರು. ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರ ರಥೋತ್ಸವ ಜರುಗಲಿದ್ದು, ಆಗಮಿಸುವ ಅಸಂಖ್ಯಾತ ಭಕ್ತರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪೂರ್ವ ತಯಾರಿ ನಡೆಸಲಾಗಿದೆ ಎಂದರು. ಏಪ್ರಿಲ್ 21 ರಂದು ಜಗದ್ಗುರು ಶ್ರೀ ಮರುಳಸಿದ್ದೇಶ್ವರ ರಥೋತ್ಸವ ಹಾಗೂ ಮತ್ತು ಶಿಖರ ತೈಲಾಭಿಷೇಕ ನಡೆಯುವ ಹಿನ್ನೆಲೆಯಲ್ಲಿ ಉಜ್ಜಿನಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಅಸಂಖ್ಯಾತ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ರಥೋತ್ಸವ ಸಾಂಗವಾಗಿ ಸುಗಮವಾಗಿ ನಡೆಸುವ ಸಲುವಾಗಿ ಸ್ಥಳೀಯ ಆಡಳಿತದೊಂದಿಗೆ ಅಗತ್ಯ ಪೂರ್ವ ತಯಾರಿಗಾಗಿ ಕ್ರಮ ಜರುಗಿಸಲು ಉಜ್ಜಿನಿ ಗ್ರಾಮಕ್ಕೆ ಭೇಟಿ ನೀಡಿದರು. ಪ್ರಥಮವಾಗಿ ಅವರು ಉಜ್ಜಿನಿ ಶ್ರೀಮಠಕ್ಕೆ ಭೇಟಿ ನೀಡಿದರು ಹಾಗೂ ಶ್ರೀಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಿದರು. ರಥೋತ್ಸವ ಸಂಪೂರ್ಣ ಯಶಸ್ವಿಗೊಳಿಸಲು ತಮ್ಮ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ಅಗತ್ಯ ಸಹಕಾರ ಸದಾ ಇರುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಗಳು ಶಾಸಕರನ್ನು ಆಶೀರ್ವದಿಸಿ ಗೌರವಿಸಿ ಸನ್ಮಾನಿಸಿ ಸತ್ಕರಿಸಿದರು. ಸ್ವಾಮೀಜಿಯವರು ಶಾಸಕರಿಗೆ ಶ್ರೀ ಜಗದ್ಗುರು ಮರುಳಸಿದ್ದೇಶ್ವರ ರಥೋತ್ಸವ ಆಹ್ವಾನ ಪತ್ರಿಕೆ ನೀಡಿ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಕೆ. ಸಿದ್ದೇಶಗೌಡ, ತೂಲಹಳ್ಳಿ ಶಾಂತನಗೌಡ, ಬಂಗಾರಿ ವೀರೇಶ್, ಮಂಜುನಾಥಗೌಡ, ಶಿವಣ್ಣ, ಸಿದ್ದೇಶ ಪಾಟೀಲ್, ಬಂಗಿ ವೆಂಕಟೇಶ, ರಿಜ್ವಾನ್ ಸಾಬ್, ಸಿದ್ಲಿಂಗ ಆಚಾರ್ಯ, ಬಿ. ಡಿ. ಗುಡ್ಡ ಓಬಣ್ಣ, ಚಂದ್ರಪ್ಪ, ಚೌಡಪ್ಪ, ಗಾಣಗಟ್ಟೆ ಮಹಾಂತೇಶ್, ಪಿಡಿಒ ಉಮಾಪತಿ, ಸಾರ್ವಜನಿಕರು, ಶ್ರೀಮಠದ ಸೇವಾ ಸಮಿತಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ, ಆಯಗಾರರು, ಭಕ್ತರು, ಗ್ರಾಮದ ಹಿರಿಯರು, ವಿವಿಧ ಮುಖಂಡರು ಉಪಸ್ಥಿತರಿದ್ದರು. ವಿ. ಜಿ. ವೃಷಭೇಂದ್ರ ಕೂಡ್ಲಿಗಿ. ಉಜ್ಜಯಿನಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳಿಂದ ಇವರು ಈಗ ಶಿವ ಪಂಚಾಕ್ಷರ ಪಂಚಪರಾತ್ಪರ ಶಿವ ಸ್ವಲ್ಪ ಕಂಡ್ರಿ ಫೋಟೋ ತೆಗಿಬೇಡ್ರಿ.